ಲತಾ ಲತಾ. ಓ ಚಿಕ್ಕಮ್ಮ ಬನ್ನಿ. ಯಾವಾಗ ಬಂದ್ರಿ? ನೆನ್ನೆ ದಿನ ಸಾಯಂಕಾಲ ಬಂದೆ ಕಣಮ್ಮ. ನೆನ್ನೆ ದಿನ ಸಾಯಂಕಾಲನೇ ಬಾ ಹೋಗೋಣ ಲತಮ್ಮನ ಮಾತಾಡಿಸ್ಕೊಂಬರೋಣ ಅಂತ ಅಂದೆ. ನಿಮ್ಮ ಅಮ್ಮ ಬೀಳತ್ತ ಬೆಳಗ್ಗೆ ಹೋದ್ರಾತು ಅಂತಂದ್ಲು. ಅದಕ್ಕೆ ನೆನ್ನೆ ದಿನ ಸಾಯಂಕಾಲ ಬಂದಿದ್ವಿ. ಚೆನ್ನಾಗಿದ್ಯಾನಮ್ಮ? ಚೆನ್ನಾಗಿದೆ ನಿನ್ನ ಗಂಡ? ಹ್ಞೂ ಚಿಕ್ಕಮ್ಮ ಚೆನ್ನಾಗೈತೆ. ಬನ್ನಿ ಕೂತ್ಕೊ ಬನ್ನಿ. ಅಯ್ಯೋ ಎಷ್ಟು ದಿವಸ ಆಯಿತು ನೀವು ಬರಲೇ ಇಲ್ಲ. ಎಷ್ಟೊಂದು ದಿವಸ ಆಯಿತು ನಾವು ಊರಿಗೆ ಬಂದಾಗಿಂದ ನೀವು ಬಂದೇ ಇಲ್ಲ ಇಲ್ಲಿಗೆ. ಕೂತ್ಕೋ ಚಿಕ್ಕಮ್ಮ ಕೂತ್ಕೋ. ಅದೇ ಆಗ್ತಾ ಬೇರೆ ಆಪ್ರೇಷನ್ ಆಗಿತ್ತಾ? ಆಪ್ರೇಷನ್ ಆದಾಗಿಂದ ಬಂದೇ ಇರಲಿಲ್ಲ ನೋಡೋಕ್ಕೆ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಕೆಲಸ ಜಾಸ್ತಿ ಕಂಡ್ಲತ್ತ ನಮಗೆ ಅಡ್ಕೆದಲ್ಲ. ಅದಕ್ಕೆ ಬರೋಕ್ಕಾಗಲಿಲ್ಲ. ಕೆಲಸ ಯಾವಾಗಲೂ ಇದ್ದಿದ್ದೆ ಅಂತ ಹೇಳಿ ಅದಕ್ಕೆ ಬಿಸಾಕದೆ ಬಂದು ಒಟ್ಲಾಗೆ. ಯಾವಾಗಲೂ ಇದ್ದಿದ್ದೇನೆ ಯಾವಾಗ್ಲೂ ಅಂತೇಳಿ ನೋಡೋಕ್ಕೆ ಬರಲಿಲ್ಲ ಅಂತ ಬೇಜಾರಾಗ್ತಾಳೆ ಅಂತ ಬಂದೆ. ಸುಮ್ಮನೊಂದು 2 ದಿವಸ ಇರ್ರಿ ಚಿಕ್ಕ ಮಾತ್ಲಾಗೆ. ಯಾವಾಗಲೂ ಇದ್ದಿದ್ದೆ. ಇವಾಗ ಮಳೆಗಾಲ ಇನ್ನೇನು ಅಡಿಕೆ ಒಣಗಾಕಲ್ಲ ಏನಿಲ್ಲ. ಅದೇ ಇನ್ನೊಂದ್ಸತಿ ಕೊಯ್ಯೋವರೆಗೂ ಏನು ಕೆಲಸ ಇಲ್ಲ ಕಣಮಲ್ಲತ್ತ. ಇನ್ನೇನು ಇವಾಗೆಲ್ಲ ಕೊಯ್ದಿರೋವೆಲ್ಲನ ಅರೆ ಒಣಗಿಸಿ ಪ್ಯಾಕೆಟ್ ಮಾಡಿ ಇಕ್ಕೇದಿ. ವರ್ಷಕ್ಕೊಂದ್ಸತಿ ಇದು ಮಾರೋದು ನಾವು. ಎಲ್ಲ ಒಣಗಿಸಿ ಹಂಗೆ ಇಕ್ಕೊಂತೀವಿ. ಮತ್ತು ಇನ್ನೊಂದ್ಸತಿ ಅಡಿಕೆ ಕೊಯ್ಯೋವರೆಗೂ ಇರ್ರಿ ಇಲ್ಲೇನೆ. ಅಯ್ಯೋ ಯಾವಾಗ ಬಂದರೂ ಚಿಕ್ಕಮ್ಮ ಬದುಕು ಅಂತೀಯ ನೀನಂತೂ. ಯಾವಾಗಲೂ ಬದುಕಿದ್ದೇನೆ. ಇರು ಸುಮ್ಮನೆ 1-2 ದಿನ ಒಳಗೆ ಬಂದಿದೀಯ ನಮ್ಮ ಮನೆಗೆ. ಇಲ್ಲೇ ನಾವು ಇದೀವಿ ಅತ್ಲಾಗೆ. ಹೆಂಗೂ ಇರು ನಮ್ಮ ಮನೆಗೆ ಇರು. ಅಲ್ಲೇನು ಇರೋಕ್ಕೆ ಹೋಗ್ಬೇಡ. ಇರೋಕ್ಕಾಗಲ್ಲ ಅಕ್ಕ ಇನ್ನೂ. ನಾನು ಇವತ್ತೇ ಹೋಗ್ತೀನಿ ಅಂತಂದೆ. ಇರು ಅಂತ ಬಲವಂತ ಮಾಡಿದ್ಲು. ಅದಕ್ಕೆ ಉಳ್ಕಂಡೆ. ಇಲ್ಲಾಂದರೆ ಹೋಗ್ತಿದ್ದೆ. ಒಂದು ವಾರ 15 ದಿವಸ ಇರು ಅಂತ ಅಕ್ಕ ಅಂತನು. ಮತ್ತು ಇರು ಚಿಕ್ಕಮ್ಮ ಏನು ಅಪರೂಪಕ್ಕೆ ಬಂದಿದೆಯಾ? ನಾನು ಇದ್ದೀನಿ. ನಾನು ಇನ್ನೇನು ಎಲ್ಲೂ ಹೋಗಲ್ಲ ಏನಿಲ್ಲ. ಮನೆ ಹತ್ರನೇ ಇರ್ತೀನಿ. ಇದು ಬಾಡಿಗೆ ಮನೆ ನಾವು ಮಾಡಿದ್ದೀವಿ. ಅದಕ್ಕೆಲ್ಲ ಸ್ವಲ್ಪ ರಿಪೇರಿ ಬೇರೆ ಮಾಡಿಸ್ಬೇಕು. ಅದಕ್ಕೆ ನಾನು ಎಲ್ಲಿಗೂ ಹೋಗಲ್ಲ ಏನಿಲ್ಲ. ಕೆಲಸ ಏನೇನು ಇಲ್ಲ. ಅದಕ್ಕೆ ಇರು ನೋಡೋಣ ಹೇಳಿ ಫೋನ್ ಮಾಡ್ತೀನಿ ನಿಮ್ಮ ಚಿಕ್ಕಪ್ಪಗೆ. ಏನಾನ ಇರು ಅಂದರೆ ಇದ್ದೇ ಬರ್ತೀನಿ. ಇನ್ನೇನಿಲ್ಲ. ಅದು ಇನ್ನೊಂದ್ಸತಿ ಅಡಿಕೆ ಕೊಯ್ಯೋವರೆಗೂ ಏನಿಲ್ಲ ಕೆಲಸ ಇನ್ನೇನು. ಅದು ಹೆಂಗೆ ಮನೆ ತಗಡಿಗೆ ಅದು ಇದು ಮಾಡಬೇಕು. ಅವಳು ಇರ್ತಾಳೆ ನಮ್ಮ ಅಮ್ಮಡಿ ಮಾಡಿಕ್ತಾಳೆ ನೋಡಿಕೆ. ಅವಳೇನು ಕಾಲೇಜಿಗೆ ಹೋಗೋಷ್ಟೊತ್ತಿ ಮಾಡ್ತಾಳೆ ತಿಂಡಿ ಅಡುಗೆ ಎಲ್ಲನ. ಬಿಡು ಹಂಗಾದ್ರೆ ಮಾಡ್ತಾಳಲ್ಲ. ಕವನ ಮಾಡ್ತಾಳೆ ಅವಳೇನೆಲ್ಲನ ಅಡುಗೆ ತಿಂಡಿ ಎಲ್ಲ ಮಾಡೋದು ಕಲ್ತಿದ್ದಾಳೆ. ನಾನು ರಾತ್ರಿಯಿಂದ ನೋಡ್ತಿದ್ದೆ ನೀನು ಬತ್ತೀಯ ಅಂತೇಳಿ ಬರಲೇ ಇಲ್ಲ. ಅದಕ್ಕೆ ಬೆಳಗ್ಗೆ ಅಕ್ಕ ಲತನ ಮಂತಕ್ಕೆ ಹೋಗ್ಬೇಕು ಕಣೆ. ಲತನ ಮಾತಾಡಿಸ್ಬೇಕು ಅಂದೆ. ಅದಕ್ಕೆ ಕರ್ಕೊಂಬಂದು ಮನೆ ತೋರಿಸಿದ್ಲು. ಯಾಕೆ ಅಕ್ಕ ಬರಲ್ವೇನು ಇಲ್ಲಿಗೆ? ಮನೆ ತೋರಿಸಿ ನಾನು ಬರಲ್ಲ. ಅದೇ ಓದ್ಲಪ್ಪ. ಯಾಕೆ ಬರೋದೇ ಇಲ್ಲ ಇಲ್ಲಿಗೆ? ನಾನು ಬಾರೆ ಅಂದೆ. ಇಲ್ಲ ಹೋಗಿ ನೀನೇನೆ ಅಂತೇಳಿ ಮನೆ ತೋರಿಸಿ ಅದೇ ಓದ್ಲಾಕಲ್ಲ. ಇಲ್ಲ ಚಿಕ್ಕಮ್ಮ ಬರೋಲ್ಲ ಏನಿಲ್ಲ. ಬರುತ್ತೆ ಯಾವಾಗ ನಾವು ಬಂದರೆ ಹಂಗೆ ಹಿಂಗೆ ಅಂತ ಹೇಳುತ್ತ ಅಷ್ಟೇ. ಸೊಸೆ ಮಾತು ಕೇಳ್ಕೊಂಡು ಬರೋಲ್ಲ ನಮ್ಮ ಅಮ್ಮಯ್ಯ. ಹೌದೇ? ನೋಡಮ್ಮ. ಅಲ್ಲ ನಮ್ಮ ಕೈಗೆ ಬಿದ್ದಬೇಡ್ವಿ. ಅಲ್ಲ ಅವರೆದ್ರಿಗೆ ಮಗಳು ಸಾಧನೆ ಮಾಡ್ತೀವಿ ಅಂಬೋದು ಗೊತ್ತಾಗಲ್ವಿ? ಅಲ್ಲ ಯಾಕೆ ಹೇಳ್ಬೇಕತ್ತು? ಅಲ್ಲ ಯಾತನಾಗಲಿ ಇರ್ತಾವಮ್ಮ. 1000 ಸಮಸ್ಯೆಗಳು ಇರ್ತವೆ. ಅಲ್ಲ ನಮ್ಮ ಕೈಗೆ ಬುದ್ಧಿ ಬೇಡವೆ? ಅಯ್ಯೋ ಇಲ್ಲೇ ಇದ್ರೂ ಅವಳೆಂಥ ಸೊಸೆ ಕರೆಯಲ್ಲ, ಯಾರನ್ನೂ ಕರೆಯಲ್ಲ, ಕಳಿಸಲ್ಲ, ಏನಿಲ್ಲ. ನಾನೊಂದು ದಿವಸಕ್ಕೂ ಬಾರಮ್ಮ ನೀನು ಹೆಣ್ಮಗಳು ಅಂತ ಕರೆಯಕ್ಕೆ ಬಂದಿಲ್ಲ. ಏನು ಕಾರ್ದೊಂದು ಸೀರೆ ಉಡಿಸಿಲ್ಲ, ಏನಿಲ್ಲ. ಅವಳೆಂಥ ಸೊಸೆ ತಂದಂಗೆ ಆಯ್ತು ಇಟ್ಕೊಂಡು ಚಿಕ್ಕಮ್ಮ. ಒಂದು ದಿವಸನೂ ಮಾತಾಡ್ತಲ್ಲ, ಏನಿಲ್ಲ. ನಮ್ಮಮ್ಮ ಯಾವಳು ಮಾತು ಕಟ್ಕೊಂಡು ಹೆಂಗೆ ಮಾತಾಡುತ್ತೆ. ಅವಾಗ ನಾನು ಆಪ್ರೇಷನ್ ಮಾಡಿಸಿ ಇವಾಗೈತಂತೆ ಕರ್ಕೊಂಡೋಗಿ. ನಂತ ದುಡ್ಡಿಲ್ಲದು ಏನು ಕರ್ಕೊಂಡೋಗಿ ಆಪ್ರೇಷನ್ ಮಾಡ್ಸಾನೆ ಹೇಳಿ ಚಿಕ್ಕಮ್ಮ. ಆಪ್ರೇಷನ್ ಮಾಡಿಸ್ಲಿಲ್ಲ ಅಂತ ಮುಂಚ್ಕೊಳ್ತು. ಲತಮ್ಮ ನಿಮ್ಮ ಚಿಕ್ಕಮ್ಮನೈತೆ ಯಾವಾಗ್ಲಾನ? ರಾಧಾ ನೆನ್ನೆ ಸಾಯಂಕಾಲ ಬಂದಿದ್ದೆ. ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಿ ಕಣಕ್ಕ. ನೀವೆಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಅದೇ ಅಕ್ಕಗೆ ಆಪ್ರೇಷನ್ ಆಗಿತ್ತಲ್ಲ, ನೋಡ್ಕೊಂಡು ಹೋಗಕ್ಕೆ ಬಂದಿರಲಿಲ್ಲ. ಅದಕ್ಕೆ ನೋಡ್ಕೊಂಡು ಹೋಗಕ್ಕಂತೇಳಿ ಬಂದೆ. ನಮ್ಮದು ಕೆಲಸ ಅಲ್ಲ, ತೋಟ ಅಲ್ಲ. ತೋಟದ ಕೆಲಸ ಒಟ್ಟು ಅಡಿಕೆ ಕೊಯ್ತೀವಿ ಕೆಲಸ. ಅದಕ್ಕೆ ಬರೋಕ್ಕಾಗಲಿಲ್ಲ ರಾಧಾ. ಬಿಡು ಮಾಡ್ಕೊಂಡೆ ಬಂದಿದೆಯಲ್ಲ. ಇವ್ರನ್ನೇ ಕೇಳ್ರ ರಾಧಕ್ಕೈನ ಎಂದಾನ ಬಂದು ಕರೆದಿದ್ದಾಳೇನೋ ಅವಳು. ಒಂದು ದಿವಸನ ಬಾರಮ್ಮ ಹೆಣ್ಮಗಳು ಅಂತೇಳಿ ಆತನ ಮಾಡ್ದಾಗಲೇಳು. ಏನು ಕನಾಗ್ಲೇಳು ಕರಿತಾಳೇನ? ಏನಕ್ಕೂ ಕರಿಯಲ್ಲ ಚಿಕ್ಕಮ್ಮ. ನನ್ನೇನು ಏನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ನಂಗೆ 2 ಸೆಕೆಂಡ್ ಇದ್ದಾರೆ. ನಾನು ಅದಕ್ಕೆ ಹೊಲ ಮಾಡಿಸ್ದೆ. ಇನ್ನು ನಾನು ಹೋಗಿ ಸೈನ್ ಹಾಕಿಸ್ದೆ. ನಿಂದೇನು ಬೇಡಪ್ಪ ಅಂತ ಹೇಳಿ ನಾನೇನು ಕೇಳ್ದಂಗೆ ನಾನು ಹೋಗಿ ಹೊಲ ಮಾಡಿಸಿದ್ದೀನಿ ಗೊತ್ತೇ. ಬಿಡತ್ತೆ ಇವಾಗ ಯಾಕೆ ಹೊಲ ಎಲ್ಲ ಮಾಡಿಸಿದ್ರಲ್ಲ ಅಲ್ಲೇನು ಎಲ್ಲ ಕರ್ದು ಕಳ್ಸೋದು ಬೇಡವೇನಕ್ಕ? ನನಗೂ ತವ್ರ ಮನೆಗೆ ಹೋಗ್ಬೇಕಂಬ ನನಗೂ ಆಸೆ ಇರಲ್ವೇ? ಒಂದು ದಿವಸಕ್ಕೆ ನಾವು ಏನಾನ ಕರ್ತವನೆ ಬಂದು ಅವಳ ಮಾತು ಕೇಳ್ಕೊಂಡು ಹೆಂಡತಿ ಮಾತು ಕೇಳ್ಕೊಂಡು ಅಕ್ಕನ ಮನೆ ಅಂತಲೂ ಬರಲ್ಲ. ನಾನು ಕರೆಯೋದು ಅವನು ಕರೆಯಲ್ಲ, ಅವನು ಬರೋದು ಇಲ್ಲ. ಹಂಗೆ ಆಗ್ಯವನೆ. ಅವಳು ಅಷ್ಟೇ, ಅವಳು ಬರಲ್ಲ ಅವಳು ಕರೆಯಲ್ಲ. ಹಂಗೆ ಮಾಡ್ತಾ ಇದ್ದಾರೆ ಇಬ್ರು. ಒಂದು ದಿವಸಕ್ಕನ ಕರೆದಿಲ್ಲ. ನನಗೆ ಎಷ್ಟು ಬೇಜಾರಾಗಣ. ಊರಾಗೆಲ್ಲನ ಹಂಗೆ ಅಂತಾರೆ. ಮೊದಲೇ ನಮ್ಮ ದಡಮಯ್ಯ ನಮ್ಮ ನೋಡಿರು ಹೊಟ್ಟೆ ಉರ್ಕೊಂಬುತ್ತಿ. ನಮಗೂ ಅವ್ರಿಗೂ ಆಗಲ್ಲ. ಇವಾಗ ನಮ್ಮ ದಡಮ್ಮನೂ ಹಂಗೆ ಅಂಬುತ್ತಿ. ಇಲ್ಲೇ ಇದ್ರೂ ಅವ್ರು ಯಾರು ಮಾತಾಡ್ಸಲ್ಲ ಅವಳನ್ನ ಅಂತೇಳಿ ಅವ್ರ ಎದುರಿಗೆಲ್ಲ ನನ್ನ ಸಾದ್ರ ಮಾಡ್ತಾರೆ. ಅವರೆಲ್ಲ ಅಂಬಕ್ಕೆ ಚೆನ್ನಾಗೈತಿ ಇವಾಗ. ಹಂಗೆ ಮಾಡ್ತಾ ಇದ್ದಾಳೆ ಅವಳು. ಕರಿಯಲ್ಲ. ಹೇಳು ಅವಳೆಂಥ ಸೊಸಿತಂತೋ ಏನೋ ನಮ್ಮ ಅಮ್ಮಯ್ಯ. ಒಂದು ದಿವ್ಸಕನ ನಮ್ಮನ್ನ ಹೆಣ್ಮಕ್ಳು ಅಂತ ಕರೆದು ಕಳಿಸಲ್ಲ. ಅಲ್ಲ ಕರಿಬೇಕಮ್ಮ. ಅವ್ರು ಕರೀಲಿಲ್ಲ ಅಂದ್ರೆ ನಮ್ಮ ಅಕ್ಕಯ್ಯಾದರೂ ಹೇಳ್ಬೇಕು. ಕರಿಗೆ ಹೆಣ್ಮಗಳು ಅಲ್ವೇನೆ ಅವಳು ಅಂತ ಹೇಳಿ ಹೇಳ್ಬೇಕು ನಮ್ಮ ಅಕ್ಕಯ್ಯ. ನಮ್ಮ ಅಕ್ಕಯ್ಯ ಬುದ್ಧಿ ಬೇಡವೆ? ಅವ್ರ ಎದುರಿಗೆ ಸಾದ್ರ ಮಾಡಿದ್ರೆ ಹೆಂಗೆ? ಅವರು ಬಂದಿರೋರೇನು ಹಂಗೆ ಮಾಡೋದು.
ಹೋದ್ರೆ ಸಾಕು, ಹೆಣ್ಮಕ್ಳು ಬರಲಿಲ್ಲ ಅಂದರೆ ಸಾಕು, ಸೀರೆ ಥರದ್ದು ತಪ್ಪುತ್ತೆ ಹಂಗೆ ಹಿಂಗೆ ಅಂತೇಳಿ ಯಾವುದಾದ್ರೂ ಒಂದು ಯಾವ ಹುಡುಕೊಂಡಿರ್ತಾರೆ. ಇಲ್ಲ ಚಿಕ್ಕಮ್ಮ, ಹಿಂದೆಂದು ಕರೆಯಲ್ಲ ನನ್ನಂತೂ, ಎಂದೆಂದು ಬಾರಮ್ಮ. ಈಗ ಏನನ ಒಂದು ಚಿಕನ್ ಮಾಡಲೇಳು. ಅಲ್ಲ ಮಟನ್ ಮಾಡಿವ್ರು ಮೊನ್ನೆ ಎಲ್ಲ 2-3 kg ಮಟನ್ ತಂದು ರೊಪ್ಪಾಯಿ ಬಂದೈತೆ ಅಂತ ಮಟನ್ ಮಾಡಿದ್ಲಂತ. ಯಾವತ್ತು ಬಂದು ಹೋತಂತೆ, ಬಂದು ಹೋಗೋರಿಗೆ ಮಾಡಿಕೊಂಡಿದ್ಲಂತ. ಅಲ್ಲೇನೆ ಬಂದು ಅವ್ರು ಎಲ್ಗೋ ಬಂದಿದ್ರಂತೆ ಇಲ್ಲಿ ಪಕ್ಕದೂರಾಗೆ, ಇದು ಮಾರೇನಹಳ್ಳಿ ಅಂತ ಐತಲ್ಲ ಇಲ್ಲಿ ಮಾರನಗೆರೆ ಅಂತೇಳಿ, ಆಗ ಅಲ್ಲಿಗೆ ಹೆಣ್ಣು ನೋಡೋಕೆ ಬಂದಿದ್ರಂತೆ. ಅದಕ್ಕೆ ಅವರಪ್ಪ ಯಾವುದೋ ಬೈಕ್ನಾಗೆ ಬಂದು ಬತ್ತಿನ ಕಣಮ್ಮ ಮನೆ ನೋಡ್ಕೊಂಡು ಹೋಗಿ ಸುಮ್ಮನೆ ನೋಡ್ಕೊಂಡು ಹೋಗಿ ನೆಮ್ಮದಿಗೆ ಮಟನ್ ಸರ್ವ್ ಮಾಡ್ಕೊಂಡು ಕಾತ್ಕೊಂಡಿದ್ಲಂತೆ. ನಮ್ಗೊಂದು ದಿವ್ಸನ ಕರೆದು ಯಾತು ಮಾಡಿಕ್ಕಿಲ್ಲ ನಮ್ಗೆ ಏನೇನು. ನನ್ನ ಗಂಡದನ್ನಾಗಲೇ ನನ್ನೇನು ಕರೆದಿಲ್ಲಮ್ಮ. ನಮ್ಮನ್ನೇನು ಬಿಸಾಕೊಂಡಿದ್ದಾರೆ. ನಾವು ಯಾರೋ 9 ಥರ ನೋಡ್ತಾ ಇದ್ದಾರೆ ಚಿಕ್ಕಮ್ಮ, ಹಂಗೆ ಮಾಡ್ತಾ ಇದ್ದಾರೆ. ನನಗೆ ಎಷ್ಟು ಹೊಟ್ಟೆ ಉರಿಯೇನು ಹೇಳು, ನಮ್ಮ ತವ್ರ ಮನೆ ಕಡೆಗಳು ಹಿಂಗೆ ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕೆ ಮಾಡಿರು ಬಾರಮ್ಮ ನೀನು ಉಣ್ಣು ತಿನ್ನು ಅಂತ ಕರಿಯಲ್ಲ. ನನಗೆ ಎಷ್ಟು ಹೊಟ್ಟೆ ಉರಿಯೋಣ ಹೆಣ್ಮಗಳಾಗಿ ನಾನು ಅಗತ್ಯ ಹೊಲ ಮಾಡ್ತಾಯಿದ್ನಿ. ನಾನಿಲ್ಲಾಂದರೆ ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ ಅಂತ ಕೇಳ್ಬೋದಾಗಿತ್ತು. ನಾನು ಆದರೆ ಕೇಳಲಿಲ್ಲ. ಬಿಡು, ಇರೋನಪ್ಪ ತಮ್ಮ ಚೆನ್ನಾಗಿರಲಿ ಅಂತ ನಾನು ಎಷ್ಟು ಇದು ಮಾಡ್ಕೊಂಡೆ ಇನ್ನು ಗೊತ್ತೇ. ಸುಮ್ಕಿರಿ ಯಾಕೆ ಅಳ್ತೀಯತ್ತ. ಏನು ಅವ್ರಿಗಿದ್ದಿದ್ದ ಅವ್ರಿಗೆ, ನಿಮ್ಗಿದ್ದಿದ್ದು ನಿಮಗೆ, ಏನು ಮಾಡೋಕ್ಕಲ್ಲ. ನೀನೇ ಹೋದ್ರಾತಮ್ಮ ನಿನ್ನ ತಮ್ಮ, ಅವನು ಇರೋನಪ್ಪ ತಮ್ಮ, ನೀನೇ ಹೋದ್ರಾತು. ನೀರದ ಕರಿದಲ್ಲೇ ಅದು ಹೆಂಗೆ ಹೋಗ್ತಾರೆ, ಯಾರೂ ಹೋಗಲ್ಲಮ್ಮ. ಕರಿಬೇಕು ಅವಳು, ಹೆಣ್ಮಗಳಲ್ಲ, ಹೆಣ್ಮಕ್ಳನ್ನ ಕರಿಬೇಕು ಅಂಬೋದು ಅವಳಿಗೆ ಇರಬೇಕು. ಬಂದಿರೋ ಸೊಸೆರು ಕರಿಬೇಕಂಡ್ರದ ಹೋಗೋಕ್ಕಾಗಲ್ಲ ಕರಿದಲೇನೆ. ಅಯ್ಯೋ ಕರಿದಲೆ ಬಂದಳು ನಿಮ್ಮ ಅಕ್ಕ ಅಂತೇಳಿ ಸದ್ರ ತಕೊಂತಾರೆ, ಅವ್ರು ನಂಬ್ತಾರೆ. ಅಲ್ಲ ಅವಳಿಗಂತೂ ಇಲ್ಲ, ಅವಳಂತೂ ಬಂದಿರೋಳು. ಇವನ್ಗನ ಇಲ್ವೇ ತಮ್ಮಗೆ ಹಿಂದೆ ಮುಂದೆ ಇರೋನ್ಗೆ? ಅಲ್ಲ ಅವ್ನು ಮಾತಾಡಿಸ್ತಾನೆ, ಎಲ್ಲನ ಸಿಕ್ಕಿರ ಪಾಪ ಅವನು ಒಳ್ಳೇದೇ ಬಯಸ್ತಾನೆ ನಮ್ಮ ಅಕ್ಕ ಅಂತ ಹೇಳಿ. ಅವನೇನಂತಾನಲ್ಲ, ಅಲ್ಲ ಅವನು ಕರಿಬೇಕು ಹೇಳಕ್ಕೆ ಸುಮ್ಮನೆ. ಅವನೇನು ಮಾತಾಡ್ಸಲ್ಲ ಮುಂದೆ ಇದ್ರು, ಹಿಂಗಿಂದು ಮಾಡ್ತಾನೆ. ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ಇರೋನಪ್ಪ ತಮ್ಮ ನಮ್ಮನ್ನು ಮಾತಾಡ್ಸಲ್ವಲ್ಲಪ್ಪ, ತಮ್ಮನ ಹೆಂಡತಿ ಅಂತ ಊರಾಗೆಲ್ಲ ಆಡ್ಕೆಂಬ್ತಾರೆ. ನಮ್ಮನ್ನು ಎಷ್ಟು ಸದ್ರ ಮಾಡಿದಾನೆ ಗೊತ್ತೇ. ಸುಮ್ಕಿರು ಹೇಳಬೇಡ. ಅಲ್ಲಿ ನಮ್ಮ ಅಕ್ಕಯ್ಯಗನ ಗೊತ್ತಾಗ್ಬೇಕು, ನಮ್ಮ ಅಕ್ಕಯ್ಯನ ಮಾಮನ ಹೇಳ್ಬೇಕು. ಇವರು ಬಿಗಿ ಮಾಡಿದ್ರೆ ಅವರೆಲ್ಲ ಇದು ಮಾಡ್ತಾರೆ. ಕರಿಯಲ್ಲ, ಯಾಕೆ ಕರಿಯಲ್ಲ ನೀವು ಹೆಣ್ಮಕ್ಳನ್ನ, ಯಾಕೆ ಕರಿಯಲ್ಲ? ನಮಗೂ ಅವಳ ಮನೆ ಮಗಳೇ ಅಂತ ಕೇಳಬೇಕು. ಅಲ್ಲ ಕೇಳಲ್ಲ ನಮ್ಮ ಅಮ್ಮಯ್ಯ. ನಾನು ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸ್ಲಿಲ್ವಲ್ಲ, ಅದಕ್ಕೆ ಅಲ್ಲ ಚಿಕ್ಕಮ್ಮನಂತ ದುಡ್ಡು ಇರುತ್ತೆ, ನಾನು ಎಲ್ಲಿ ಕರ್ಕೊಂಡೋಗಿ ಆಪ್ರೇಷನ್ ಮಾಡ್ಸೋಣ, 1 ಲಕ್ಷ ದುಡ್ಡು ಆಗುತ್ತೆ ಅಂದರು. ನನ್ನ ತಗೋ ದುಡ್ಡು ಇರಲಿಲ್ಲ. ಎಷ್ಟು ಕಷ್ಟ ಬಿದ್ದಿದ್ದೀನಿ ನಾನು ಅಂಥದ್ರಾಗೆ. ನನಗೆ ಇವತ್ತು ದುಡ್ಡು ನನ್ನ ಗಂಡು ನೋಡಿರಿ ಇಂತನಿಗೆ ತಂದು ಗಂಟು ಹಾಕ್ಯವ್ರೆ. ನಾನು ಆಪ್ರೇಷನ್ ಮಾಡಿಸ್ಲಿಲ್ಲ ಅಂತ ನಮ್ಮ ಅಮ್ಮಯ್ಯ ನನ್ನ ಮೇಲೆ ಮುಂಚ್ಕೊಂಡ್ರೆ ನಾನು ದುಡ್ಡಿಲ್ಲದ್ದು ಎಲ್ಲಿ ಕರ್ಕೊಳ್ಳೋಣ? ಆಸ್ಪತ್ರೆಗೆ ಕಣ್ಣು ಮಕ್ಕ ನೋಡೋಕ್ಕಾಗುತ್ತೆ, ಕರ್ಕೊಂಡು ಮಕ್ಕ ನೋಡೋಕ್ಕಾಗುತ್ತೆ? ಆಸ್ಪತ್ರೆ ಸುಮ್ಮನೆ ಬಿಡ್ತಾರೆ ದುಡ್ಡಿಲ್ಲ ಅಂದರೆ? ಹೇಳಿ ಚಿಕ್ಕಮ್ಮ ನೀನೇನೆ, ದುಡ್ಡಿಲ್ಲ ಅಂದರೆ ಅವರೇ ನಮ್ಮನ್ನು ಸುಮ್ಮನೆ ಬಿಡ್ತಾರೇನು? ನಾನು ಕರ್ಕೊಂಡು ಹೋಗ್ಲಿಲ್ವಂತೆ ಆಸ್ಪತ್ರೆಗೆ, ಸುಮ್ಮನೆ ನಡೀತೈತೆ ನಮ್ಮ ದುಡ್ಡಿಲ್ಲದ್ಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ. ಏನು ಮಾಡೋಣ ನಾನು? ಅಲ್ಲ ಆಗಲ್ಲ, ದುಡ್ಡಿಲ್ಲದ್ಮೇಲೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅವನಿದಾನು ಕರ್ಕೊಂಡು ಹೋಗ್ತಾನೆ. ಇಬ್ಬರು ಗಂಡ ಹೆಂಡತಿ ಕೆಲ್ಸಕ್ಕೆ ಹೋಗ್ತಾರೆ, ದುಡಿತಾರೆ. ಯಜಮಾನಿಕೆ ಬೇರೆ ಅವ್ರಿಗೆ ಕೊಟ್ಟವ್ರಂತೆ. ಅಲ್ಲ ನಮ್ಮ ಅಕ್ಕ ಹೇಳ್ಬೇಕು. ಅಲ್ಲ ನಮ್ಮ ಅಕ್ಕ ಮಗನ ತಕ್ಕೆ ಹೋಗಿ ತೋರಿಸ್ಕೋಬೇಕು. ಬಿಟ್ಟು ನೀನು ತೋರಿಸ್ಲಿಲ್ಲ ಅಂತ ಮುಂಚ್ಕೊಂಡ್ರೆ ಅದು ಸರಿ ಅಲ್ಲಮ್ಮ. ಅದೇ ನಾನು ಒಪ್ಪ ಅಂತ ಮಾತಲ್ಲ. ಅಂದರೆ ದುಡ್ಡು ಇರಲಿಲ್ಲ ಕಾಣಲ್ಲ ಆತ ಮುಂತಾಗ ತೋರ್ಸೋಕ್ಕೆ. 1 ಲಕ್ಷ ರೂಪಾಯಿ 1,20,000 ಆಯ್ತು ಅಂತ ಹೇಳ್ದ. ಅದು ಆಪ್ರೇಷನ್ಗೆ, ಅದು ಬೆನ್ನಾಗೋದಲ್ಲ, ಅದಕ್ಕೆ 1,20,000 ಆಯ್ತು ಅಂತಂದ. ಪಾಪ ಆಟದ ದುಡ್ಡು ಹೇಳ್ತ ತಳ್ಳತ್ತಮ್ಮ, ಅಳ್ತ ದುಡ್ಡೇನು ಇರಲಿಲ್ಲ ಅಂದರೆ ಅದಕ್ಕೆ ರಾಧಕ್ಕಯ್ಯ ನಾನು ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸ್ಬೇಕಾಯ್ತು ಅಂತ ನೋಡಮ್ಮ. ಮಗ ಸೊಸೆ ನೋಡ್ಬೇಕಾ, ನಾನು ನೋಡ್ಬೇಕಾ? ನಮ್ಮಮ್ಮ ಇದಕ್ಕೆ ನನ್ನ ಮೇಲೆ ಮುಂಚ್ಕೊಂಡ್ರೆ ಏನು ಮಾಡೋಣ ಇವಾಗ ನಾನು? ಮಾಡೋದೆಲ್ಲ ಮಾಡಿ ಅವ್ರು ಚಿಕ್ಕಮ್ಮಂತ ಕಿಸಿತಾ ಇದ್ದಾಳೆ. ಅವಳಿಗೆ ತವ್ರ ಮನೆಯವ್ರು ಕರಿಯಲ್ಲ ಅಂತೇಳಿ ಅಳ್ತಾ ಇದ್ದಾಳೆ. ಇವಳು ಮಾಡಿರೋದು ಹೇಳಂಗಿಲ್ಲ ನೋಡ್ರಿ. ಪಾಪ ಕಾಣದವ್ರು ನಿಜ ಅನ್ಕೋಬೇಕಲ್ಲ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.